ಎಪಿಸೋಡ್ 11. ಕವಿತಾ ಅಮರ್ನ ಕೋಳಿ ಜಗಳ. ಅಮರ್ ಮುಂದೆ ಹೋಗ್ತಾ ಇದ್ದಾಗ ಅವನ ಸಮಕ್ಕೆ ನೋಡ್ತಾ ಹೋಗ್ತಾ ಇದ್ದ ಹಾಗೆ ಒಂದು ಹುಡುಗಿಗೆ ಡಿಕ್ಕಿ ಹೊಡೆದ. ಅವಳು ಹಣೆ ಉಚ್ಕೋತಾ ಅಯ್ಯೋ ನೋಡ್ಕೊಂಡು ಬರೋಕೆ ಆಗೋದಿಲ್ವಾ ಅಂತ ಬೈಯೋಕ್ಕೆ ಶುರು ಮಾಡಿದ್ಲು. ಅವನಿಗೆ ಅವಳು ಬೈತಾ ಇದ್ರೂ ಸುಮ್ಮನೆ ಇದ್ದ. ಅವಳನ್ನು ನೋಡಿ ಕಳೆದು ಹೋದ. ಕೆಂಪು ತುಟಿ, ಕಪ್ಪು ಕಣ್ಣು, ಉದ್ದ ಮೂಗು, ಗುಂಡು ಕೆನ್ನೆ, ಉದ್ದವಾದ ನೈಸ್ ಹೇರ್, ಸ್ವಲ್ಪ ಕುಳ್ಳಿ, ನೋಡೋಕೆ ಹೀರೋಯಿನ್ ಥರ ಇದ್ಲು. ಏನು ಅಂದ್ಕೊಂಡಿದ್ದೀರಾ ನಿಮ್ಮನ್ನು ನೀವು? ಕಣ್ಣು ನೆಲದ ಮೇಲೆ ಇರಲ್ವಾ ನಿಮಗೆ? ಅಯ್ಯೋ ನಿಮಗೆ ಅಂತ ರೆಸ್ಪೆಕ್ಟ್ ಬೇರೆ ಕೊಡ್ತಾ ಇದ್ದೀನಿ ಅಲ್ಲ, ನನಗೆ ಬುದ್ಧಿ ಇಲ್ಲ. ಅವನು ಸ್ವಲ್ಪ ನಾರ್ಮಲ್ ಆಗಿ ಅವನು ಸಾರಿ, ನೀವಿಷ್ಟು ಕುಳ್ಳಿ ಇದ್ದೀರಾ ಅಲ್ವಾ, ನಂಗೆ ಕಾಣಿಸಿಲ್ಲ, ತಪ್ಪು ತಿಳ್ಕೊಬೇಡಿ ಅಂದ. ಏನು ಹೇಳ್ತಾ ಇದೆಯಾ? ಭೂಮಿ ಮೇಲೆ ಎಲ್ಲ ನಿಂತರ ಮನುಷ್ಯರೇ ಇರೋದಿಲ್ಲ, ನಂತರನೂ ಇರ್ತಾರೆ. ಕಣ್ಣು ನೆಲದ ಮೇಲೆ ಇರಬೇಕು, ಆಕಾಶದ ಮೇಲೆ ಅಲ್ಲ. ಆಕಾಶ ನೋಡೋಕ್ಕಾದರೂ ಮೇಲೆ ಹೋಗ್ತಾ ಇದೆಯಾ ನೀನು? ಇಲ್ಲ ಅಲ್ವಾ? ಎಲ್ಲಿ ಬಂದು ಸಿಗಾಕ್ಕೊಂಡೆ ನನ್ನ ಹತ್ರ ಹುಗಿಸ್ಕೊಳ್ಳೋಕೆ? ಕರ್ಮ ಮಹಾದೇವಾ, ಏನು ಜನನೋ. ಹೋಗಲಿ ಬಿಡಿ, ನಾನು ಬೇಕು ಅಂತ ಮಾಡಿಲ್ಲ. ನಿಜವಾಗ್ಲೂ ನೀವು ನನಗೆ ಕಾಣಿಸಿಲ್ಲ. ಇಲ್ಲ, ನಾನು ಯಾಕೆ ಹಿಂಗೆ ಡ್ಯಾಶ್ ಮಾಡ್ತಾಯಿದ್ದೆ ನೀವೇ ಹೇಳಿ. ಡ್ಯಾಶ್ ಆಗಿದ್ದಕ್ಕೆ ಬೇಜಾರಿಲ್ಲ ದೇವರು, ಇಲ್ಲಿ ನೋಡು, ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆ, ಮನೆ ಸಾಮಾನುಗಳು ಎಲ್ಲ ಬೀಳಿಸಿದ್ಯಾ. ಬರೀ ಡ್ಯಾಶ್ ಆಗಿದ್ದಕ್ಕೆ ಎಲ್ಲ ಬೈಯೋ ಹುಡುಗಿ ನಾನಲ್ಲ. ಸಾರಿ ರೀ, ನಿಜ ಇದು ನಾನು ನೋಡಿಲ್ಲ. ನಿಮಗೆ ಕಾಂಪನ್ಸೇಷನ್ ಕೊಡಲಾ ಅಂದ. ಅವಳು ಏನಂದೆ? ತಪ್ಪು ಮಾಡಿದ್ಯಾ, ಸಾರಿ ಕೇಳಿ ಹೋಗ್ತಾ ಇರು. ಈ ದಿಮಾಕಿನ ದುಡ್ಡಿನ ದರ್ಪ ಎಲ್ಲ ತೋರಿಸ್ಬೇಡ, ಹೋಗು ಸುಮ್ಮನೆ ಇಲ್ಲಿಂದ. ಅದಕ್ಕೆ ಅಮರ್ ಸಾರಿ ಅಂತ ಹೇಳ್ದ. ನಿಂಗೆ ಅದು ಬಿಟ್ಟರೆ ಏನು ಹೇಳೋಕ್ಕೆ ಬರೋದಿಲ್ವಾ ಅಂತ ಬೈಕೊಂಡು ಕೆಳಗೆ ಕೂತ್ಕೊಂಡು ಬಿದ್ದಿರೋ ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಎಲ್ಲನೂ ಎತ್ಕೊಳ್ತಿದ್ಲು. ಆಗ ಅಮರ್ ಕೂಡ ಅವಳಿಗೆ ಹೆಲ್ಪ್ ಮಾಡ್ದ. ಪರವಾಗಿಲ್ಲ, ಈ ಬುದ್ಧಿ ಬೇರೆ ಇದೆ ನಿನಗೆ, ಇಷ್ಟಾದರೂ ಮಾಡ್ತಾ ಇದೆಯಲ್ಲ. ಇದು ನನ್ನದೇ ತಪ್ಪಲ್ವಾ, ಮಾಡಲೇಬೇಕು ಅಂತ ಹೇಳ್ದ. ಹೌದು, ನಿಮ್ಮ ಹೆಸರೇನು ಅಂತ ಗೊತ್ತಾಗಿಲ್ಲ. ಓ, ನನ್ನ ಹೆಸರು ಮಾರಮ್ಮ ಅಂತ ಹೇಳಿದ್ಲು. ಒಂದೆರಡು ನಿಮಿಷ ಆದಮೇಲೆ ಎಲ್ಲನೂ ಬ್ಯಾಗ್ ಹಾಕ್ಕೊಂಡು ಸರಿ ಆಯಿತು ಹೋಗಿ ನೀವು ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಅಮರ್, ನಿಜ ನೀವು ಕುಳ್ಳಿಗಿದ್ದೀರಾ, ಅದಕ್ಕೆ ನಂಗೆ ಕಾಣಿಸಿಲ್ಲ, ತಪ್ಪು ತಿಳ್ಕೊಬೇಡಿ ಅಷ್ಟೇ ಅಂದ. ಯೋ, ನಿಂಗೆ ಕುಳ್ಳಿ ಥರ ಕಾಣಿಸ್ತಾ ಇದ್ದೀನಾ? ಯಾರಿಗೆ ಹೇಳ್ತಾ ಇದೆಯಾ? ನಿಂದು ನೀನು ನೋಡ್ಕೊಳ್ಳಯ್ಯ, ಇಲ್ಲದೆ ಇರೋದೆಲ್ಲ ಮಾತಾಡಬೇಡ. ಎಲ್ಲಿ ಬಂದು ಸಿಗದೆ ನನಗೆ ನೀನು? ಹೋಗು ಸುಮ್ಮನೆ, ನನಗೆ ಜಗಳ ಆಡೋಕ್ಕೆ ಇಷ್ಟ ಇಲ್ಲ ಅಂತ ಬೈದು ತಿರುಗಿ ನೋಡದೆ ಸರಸರನೆ ಅಲ್ಲಿಂದ ಹೊರಟೋದ್ಲು. ಅಮರ್ ಅವಳ ಕಣ್ಣಿಂದ ಮರೆಯಾಗುವವರೆಗೂ ಅವಳನ್ನು ಅಲ್ಲಿಯೇ ನಿಂತು ನೋಡ್ತಾ ಇದ್ದ. ಅವಳು ಮರೆಯಾದ ಮೇಲೆ ಅವನು ಎದೆ ಮುಟ್ಕೊಂಡು ಟಚ್ ಮಾಡಿದ್ಲು. ಮಾರಮ್ಮ ಅಂತ ಹೇಳಿಕೊಂಡು ಫೋನ್ ನೋಡ್ದ. ಕ್ಯಾಬ್ ಬುಕ್ ಮಾಡಿ ಏರ್ಪೋರ್ಟ್ಗೆ ಹೊರಟ. ಹೀನಾ, ಅಮ್ಮ ಫೋನ್ ಕೊಡು, ಕವಿತಾ ಇನ್ನೂ ಬಂದಿಲ್ಲ. ಯಾಕೆ? ಫೋನ್ ಮಾಡೋದಕ್ಕೆ ಹೊರಟ್ಲು. ಕವಿತಾ ಗುಣಗುಣ ಅಂತ ಬೈಕೊಂಡು ಬರ್ತಾಯಿದ್ಲು. ಏನಾಯ್ತು ಕವಿತಾ ಅಂತ ಹೀನಾ ಕೇಳಿದ್ಲು. ಏನಿಲ್ಲ ಬಾ ಅಕ್ಕ ಅವಳಿಗೆ ಅಂತ ಅವಳನ್ನು ಕರೆದುಕೊಂಡು ಹೋದ್ಲು. ನಾನು ಅಷ್ಟೊಂದು ಕುಳ್ಳಿ ಇದ್ದೀನ ಅಕ್ಕ? ಯಾವನು ಡ್ಯಾಶ್ ಮಾಡಿಬಿಟ್ಟು ತರಕಾರಿ ಎಲ್ಲ ಬೀಳಿಸಿ ನೀವು ಇಷ್ಟು ಕುಳ್ಳಿ ಇದ್ದೀರಾ, ನನ್ನ ಕಣ್ಣಿಗೆ ಕಾಣಿಸಿಲ್ಲ ಅಂತಾನೆ. ಎಷ್ಟು ಕೊಬ್ಬಿರ್ಬೇಕು ಅವನಿಗೆ ಅಂತ ಹೇಳ್ತಾ ಇದ್ಲು. ಆಗ ಹೀನಾ ನಿಜಾನೇ ಹೇಳಿದಾನಲ್ವಾ ಅಂದ್ಲು. ಅಕ್ಕ, ನೀನು ನನ್ನ ರೇಗಿಸ್ತಾ ಇದೆಯಾ? ನನ್ನ ಫ್ಯಾಮಿಲಿಯಲ್ಲಿ ನಿಮಗಿಂತ ಸ್ವಲ್ಪ ಹೈಟಲ್ಲಿ ಕಮ್ಮಿ ಇದ್ದೀನಿ, ಹಾಗಂತ ಕುಳ್ಳಿ ಅಲ್ಲ ನಾನು ಅಂತ ತರಕಾರಿ ಅಡುಗೆ ಮನೆಯಲ್ಲಿಟ್ಟು ರೂಮಿಗೆ ಹೋದ್ಲು. ನೆಕ್ಸ್ಟ್ ಡೇ ಬೆಂಗಳೂರಿನಲ್ಲಿ ವನಜಾ, ರೀ ಬೇಗ ಬನ್ನಿ, ಅಮರ್ ಬಂದುಬಿಡ್ತಾನೆ, ಅಷ್ಟರೊಳಗೆ ನಾವು ಏರ್ಪೋರ್ಟಲ್ಲಿರಬೇಕು. ಸುಮಾರು 5 ವರ್ಷ ಆಯಿತು ನೋಡಿ, ಮೊದಲು ನೋಡಬೇಕು ಅನ್ನಿಸ್ತಿದೆ, ಬೇಗ ಬನ್ನಿ ಅಂತ ಹಿಮವಂತ್ ಅವರನ್ನು ಕರೆದ್ಲು. ಸರಿ ಬಂದೆ. ಹರ್ಷದನ್ನ ಯಾರು ನೋಡ್ಕೋತಾರೆ? ಇರು, ಫ್ರೆಂಡ್ಸ್ಗೆ ಫೋನ್ ಮಾಡಿದ್ದೀನಿ, ಅವರು ಬರಲಿ ಅಂತ ಹೇಳುವಾಗ ಅವ್ರ ಫ್ರೆಂಡ್ ಲಾಯರ್ ಬಂದು ನಾನು ನೋಡ್ಕೋತೀನಿ, ಹೋಗಿ ಕರ್ಕೊಂಡು ಬಾ ಅವ್ರನ್ನ ಅಂದರು. ಅದೇ ಟೈಮಿಗೆ ಅಮರ್ ಬಂದು ಅಷ್ಟು ಕಷ್ಟ ತೊಗೋಬೇಡಿ, ನಾನು ಬಂದೆ ಆಗಲೇ, ನೀವು ಅಣ್ಣನ ಬಿಟ್ಟು ಬರ್ತೀರಾ ಅಂತ ನಾನು ಬರೋ ಟೈಮ್ನ ಹೇಳಲಿಲ್ಲ, ಬೇರೆ ಟೈಮ್ ಹೇಳಿದೆ ಅಂತ ಅಮರ್ ಹೇಳ್ದ. ಅವನು ಒಳಗೆ ಬರುವಾಗ ವನಜಾ ಅಲ್ಲೇ ಇರೋ, ದೃಷ್ಟಿ ತೆಗಿತೀನಿ ಅಂತ ಹೇಳಿ ದೃಷ್ಟಿ ತೆಗೆದ್ರು. ಆಮೇಲೆ ಒಳಗೆ ಕರೆದುಕೊಂಡು ಹೋದರು. ಅಮರ್ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ದ. ಅವ್ರು ಖುಷಿಯಾಗಿರೋ ಮಗನೆ ಅಂತ ಆಶೀರ್ವಾದ ಮಾಡಿ ಅಪ್ಕೊಂಡ್ರು. ಅಮ್ಮ ಅಪ್ಪ ಅಣ್ಣ ಎಲ್ಲಿದ್ದಾನೆ ಅಂತ ಕೇಳ್ದ. ಅದಕ್ಕೆ ಅವ್ರ ಅಪ್ಪ ಮಲಗಿದ್ದಾನೆ ಕಣೋ, ನೀವ್ಯಾರೂ ಬೇಡವಾ ಆಗಿಬಿಟ್ಟಿದ್ದೀವಿ ಅವನಿಗೆ, ಯೋಚನೆ ಮಾಡಬೇಡಪ್ಪ, ಅಣ್ಣ ಹುಷಾರಾಗ್ತಾನೆ, ನಾನು ಬಂದಿದ್ದೀನಲ್ಲ ಅಂತ ಹೇಳಿ ಹರ್ಷದಿರೋ ರೂಮ್ಗೆ ಹೋದ. ಹರ್ಷದನ್ನ ನೋಡಿಕೊಂಡು ನಮ್ಮ ಅಣ್ಣ ಬೇಗ ಹುಷಾರಾಗ್ತಾನೆ, ಟೆನ್ಷನ್ ತೊಗೋಬೇಡ, ಅವ್ನ ಟ್ರೀಟ್ಮೆಂಟ್ ನಾನೇ ಮಾಡ್ತೀನಿ ಅಂತ ಹೇಳ್ದ. ಹೂ ಕಣೋ,
ಆಗ ಅವನು ನಿನ್ನ ಕಾಳಜಿ ಮಾಡ್ದ, ಈಗ ನೀನು ಅವನ ಕಾಳಜಿ ಮಾಡಬೇಕು. ಹ್ಞೂ ಅಮ್ಮ, ನಾನು ನೋಡ್ಕೋತೀನಿ ಅಣ್ಣನ್ನ, ನೀವು ಟೆನ್ಷನ್ ತೊಗೋಬೇಡಿ ಅಂತ ಹೇಳಿ ಆಚೆ ಕರೆದುಕೊಂಡು ಬಂದ. ಲಾಯರ್ ಬಂದು, ಏನಪ್ಪ ಎಲ್ಲ ಹೀಗೆ ನಡೀತಾ ಇದೆ, ಎಜುಕೇಷನ್ ಎಲ್ಲ ಚೆನ್ನಾಗಾಯಿತು ಅಲ್ವಾ, ಬರ್ತಾ ಇದ್ದಂಗೆ ಒಂದು ಕೇಸ್ ಅಟೆಂಡ್ ಮಾಡಿದೆ ಅಂತ ನಿಮ್ಮಪ್ಪ ಹೇಳ್ತಾ ಇದ್ರು, ತುಂಬ ಖುಷಿಯಾಯಿತು ಕಣೋ ಅಂತ ಹೇಳಿದ್ರು. ಹ್ಞೂ ಅಂಕಲ್, ಅಟೆಂಡ್ ಮಾಡಿದೆ, ಎಲ್ಲನೂ ನನ್ನ ಅಣ್ಣಯಿಂದ ಆಗಿರೋದು. ಸರಿ ಕಣೋ, ಅಮೇರಿಕದಲ್ಲಿ ಯಾರಾದರೂ ಬಿಳಿ ಹುಡುಗಿನ ಸೆಟ್ ಮಾಡ್ಕೊಂಡಿದ್ಯಾ ಹೇಗೆ ಅಂದರು. ಅಮರ್, ಹಾಗೇನಿಲ್ಲ ಅಂಕಲ್, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ ಇನ್ನು ಅಂತ ಹೇಳುವಾಗ ಅವ್ನ ಮನಸ್ಸಲ್ಲಿ ಕವಿತಾಳ ಮುಖ ಬಂದು ಹೋಯಿತು. ಒಳ್ಳೆ ಕೆಲಸ, ಹಾಗೇ ಇರು ಎಂದು ಲಾಯರ್ ವರ್ಧನ್ ಹೇಳಿದ್ರು. ವರ್ಧನ್ ನಂತರ ಅವ್ರ ಮನೆಯಲ್ಲಿ ಊಟ ಮಾಡಿ ಮನೆಗೆ ಹೊರಟರು. ಅಮರ್ ಅಣ್ಣನಿಗೆ ಯಾವ ರೀತಿ ಫುಡ್ ಮೆಡಿಸಿನ್ ಕೊಡಬೇಕು ಅಂತ ಲಿಸ್ಟ್ ಮಾಡಿಕೊಟ್ಟ. ಅಮರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಿದ್ದಕ್ಕೆ ಹರ್ಷದ್ನ ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಚಿತ್ರಕ್ಕೆ ಉಂಟಾಯಿತು. ಸುಮಾರು 3 ತಿಂಗಳು ಕಳೆದು ಹೋದವು. ಹೀನಾ ಎಕ್ಸಾಮನ್ನು ಮುಗಿಸಿ ಅತ್ತೆಯನ್ನು ನೋಡೋದಕ್ಕೆ ಕವಿತಾಳ ಜೊತೆ ಹೋಗ್ತೀನಿ ಅಂತ ಅಮ್ಮ ಸವಿತಾ ಅಲ್ಲಿ ಕೇಳಿದ್ಲು. ಅವಳು, ಬೇಡಮ್ಮ, ನನಗವ್ರು ಇಷ್ಟ ಇಲ್ಲ, ನಮ್ಮ ಪಾಡಿಗೆ ನಾವು ಇರೋಣ ಅಂತ ಹೇಳ್ತಾ ಇದ್ರು. ಕವಿತಾ ಅಮ್ಮನನ್ನು ಕರೆದು, ಅಮ್ಮ, ಅಕ್ಕ ಎಲ್ಲ ಮರ್ತಿರಬಹುದು ಅಮ್ಮ, ಅವಳ ಕ್ಯಾರೆಕ್ಟರ್ ಯಾವತ್ತೂ ಬಿಟ್ಕೊಡಲ್ಲ, ಟೆನ್ಷನ್ ಮಾಡ್ಕೋಬೇಡ, ಅಕ್ಕ ಚಿಕ್ಕ ಹುಡುಗಿ ಅಲ್ಲ, ಅವ್ರ ಬುದ್ಧಿ ಇವಳಿಗೆ ಗೊತ್ತಾಗುತ್ತೆ. ಇನ್ನು ವಿಜಯಮ್ಮ ಕಮಲಾಂಬಿಕೆ ಕಾಲು ಜಾರಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ರು. ಈ ವಿಷಯ ತಿಳಿದು ನಾಳೆ ಹೋಗೋಣ ಎಂದ್ಕೊಂಡಿದ್ದ ಹೀನಾ ಇವತ್ತೇ ಬೆಂಗಳೂರಿಗೆ ಕವಿತಾ ಜೊತೆ ಹೊರಟ್ಲು. ಅಮರ್, ಅಮ್ಮ, ಅಣ್ಣನ ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ, ಅವ್ನ ಹೆಲ್ತ್ ಯಾವ ರೀತಿ ಇಂಪ್ರೂವ್ ಆಗಿದೆ ನೋಡೋಣ ಅಂತ ಹೇಳಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಇದ್ದ. ಹೀನಾ ಅದೇ ಹಾಸ್ಪಿಟಲ್ಗೆ ಕನಕಾಂಬಿಕೆಯನ್ನು ನೋಡೋದಕ್ಕೆ ಬಂದಳು. ಕವಿತಾಗೆ ಅವರನ್ನು ಮಾತನಾಡ್ಸೋದಕ್ಕೆ ಇಷ್ಟ ಇರುತ್ತೆ. ಅಕ್ಕ, ಹಾಸ್ಪಿಟಲ್ ಅಂತೂ ನನಗಾಗಲ್ಲ, ಪ್ಲೀಸ್ ನೀನೇ ಹೋಗಿ ನೋಡ್ಕೊಬಾ ಅಂತ ಹೇಳಿದ್ಲು. ಹೀನಾ, ಸರಿ ಕಣೆ, ಇಲ್ಲೇ ಇರು, ಎಲ್ಲೂ ಹೋಗಬೇಡ ಸರಿನಾ ಅಂತ ಹೇಳಿ ಅಲ್ಲಿಂದ ಹೊರಟ್ಲು. ಅಮರ್ ಹಾಸ್ಪಿಟಲ್ಗೆ ಬಂದು ತಲುಪಿದ್ರು. ಅಮರ್, ಅಮ್ಮ, ಅಪ್ಪ, ಅಣ್ಣನ ಕರ್ಕೊಂಡು ಹೋಗಿ ನಾನು ಡ್ಯೂಟಿಗೆ ಅಟೆಂಡ್ ಆಗಿದ್ದೀನಿ ಅಂತ ಸಿಗ್ನೇಚರ್ ಹಾಕಿ ಬರ್ತೀನಿ ಅಂತ ಹೇಳಿ ಹೊರಟ. ಹೀನಾ ಹಾಸ್ಪಿಟಲ್ ಒಳಗೆ ಹೋಗೋದಕ್ಕೆ ಹರ್ಷದ್ನ ಕರೆದುಕೊಂಡು ಬರುವ ಟೈಮ್ 2 ಒಂದೇ ಆಯಿತು. ಹರ್ಷದ್ ಅಮ್ಮಂಗೆ ಒಂದು ರೀತಿ ಆಗಿ ಹರ್ಷದ್ನ ಕರೆದುಕೊಂಡು ಹೋಗ್ತಿದ್ದ ವೀಲ್ ಚೇರ್ನ ಬಿಡುವಂತೆ ಆದರು. ಆಗ ಹೀನಾ, ಅಯ್ಯೋ ಆಂಟಿ ಹುಷಾರು ಅಂತ ವೀಲ್ ಚೇರ್ ಹಾಗೆ ವನಜಾರನ್ನು ಹಿಡಿದುಕೊಂಡು ಕರೆದುಕೊಂಡು ಹೊರಟರು. ಅವ್ರಿಗೆ ಹೆಲ್ಪ್ ಮಾಡಿ ಅತ್ತೆ ಇರುವ ವಾರ್ಡ್ನ ಹುಡುಕ್ತಾ ಹೋದ್ಲು. ಇತ್ತ ಅಮರ್ ಒಳಗೆ ಹೋಗ್ತಾ ಇದ್ದವನು ಅಲ್ಲೇ ನಿಂತ್ಕೊಂಡು ಯಾರನ್ನೋ ದಿಟ್ಟಿಸ್ ನೋಡ್ದ. ಮನಸ್ಸಿನಲ್ಲಿ ಅದೇ ಹೈಟ್, ಅದೇ ಹೇರ್ ಅಂತ ಹೇಳ್ಕೊಂಡು ಮುಂದೆ ಬಂದ. ಅವಳು ಹಿಂದೆ ತಿರುಗಿದಾಗ ಅವನು ಅಯ್ಯೋ ಅಂತ ಅವನ ಎದೆ ಮೇಲೆ ಕೈ ಹಿಡ್ಕೊಂಡು ಮಾರಮ್ಮ ಅಂತ ಹೇಳ್ಕೊಂಡ. ಕವಿತಾ ಹಿಂದೆ ತಿರುಗಿ ನೋಡಿ ಯಾರು ಬೇಕು ಅಂತ ಕೇಳಿದ್ಲು. ನಾನು ನೆನಪಿಲ್ವನ್ ಅಂತ ಕೇಳ್ದ. ಯಾರು ಅಂತ ಹೇಳಿ ನೀವು ಅಂದ್ಲು. ಕವಿತಾ ಅಮರ್ನ ಮೊದಲು ನೋಡಿದ್ದಾಗ ಮಾಮೂಲಿ ಕ್ಯಾಶುವಲ್ ಡ್ರೆಸ್ ಹಾಗೆ ಗಡ್ಡ ಶೇವ್ ಮಾಡಿಸಿದ್ದ. ಈಗ ಫಾರ್ಮಲಲ್ಲಿ ಇದ್ದ, ಗಡ್ಡ ಮೀಸೆ ಏನೂ ಶೇವ್ ಮಾಡಿಸಿರ್ಲಿಲ್ಲ. ಅದಕ್ಕೆ ಅವಳಿಗೆ ಅವನನ್ನು ಬೇಗ ಕಂಡುಹಿಡಿಯೋದಕ್ಕಾಗಲಿಲ್ಲ. ಅಯ್ಯೋ ಏನ್ರಿ ಮಾರಮ್ಮ, ನಾನು ಅವತ್ತು ನಿಮಗೆ ಡ್ಯಾಶ್ ಹೊಡೆದಿದ್ದೆ, ಏನು ನೆನಪೇ ಆಗಿಲ್ವಾ ನಿಮಗೆ ಅಂತ ಹೇಳ್ದ. ಆಗ ಅವಳಿಗೆ ನೆನಪು ಬಂದು, ಓ ಅದು ನೀವೇ ಅಲ್ವಾ ಅಂತ ಹೇಳಿ ಅವಳು ನಕ್ಕಳು. ಹ್ಞೂ ಹೌದು, ಖಂಡಿತ ಅದು ನಾನೇ ಅಂದ. ಅವನು, ಏನು ಮಾರಮ್ಮ ನೀವು ಇಲ್ಲಿ ಅಂತ ಕೇಳ್ದ. ಮೈಸೂರಿಂದ ಬೆಂಗಳೂರಿಗೆ ಬಂದಿರೋದು ಅಂತ ಕೇಳ್ದ. ನಿನಗೆ ಯಾಕದು, ಏನೋ ಕೆಲಸ ಇರುತ್ತೆ ಬಂದಿದ್ದೆ ಅಂತ ಹೇಳಿದ್ಲು. ಹೌದಾ, ಸರಿ ಹೋಗಲಿ ಬಿಡಿ, ಹೇಳಿಬಿಡಿ, ಕೇಳಿದ್ದಕ್ಕೆ ಬೇಜಾರಾಗಬೇಡಿ ಅಂತ ಹೇಳ್ದ. ಕವಿತಾ, ಸರಿ, ಇಲ್ಲಿ ಅಮರ್ ಅಂತ ಇದ್ದಾರೆ ಅಂತೆ, ಅವ್ರು ನಿಮಗೆ ಗೊತ್ತಾ, ಫೇಮಸ್ ಅಂತೆ ಅವರು ಅಂತ ಕೇಳಿದ್ಲು. ಆಗ ಅಮರ್, ಹೂರಿ ಗೊತ್ತು, ತುಂಬ ಒಳ್ಳೆ ಡಾಕ್ಟ್ರ್ ಅವರು, ಎಲ್ಲ ಚೆನ್ನಾಗಿ ನೋಡ್ತಾರೆ ಅಂತಾರೆ, ಬಸ್ ಸರ್ಜನ್ ಅಂತೆ ಅಂದ. ಅದಕ್ಕೆ ಅವ್ರು ಸಿಗ್ತಾರಾ ಅಂತ ಕೇಳಿದ್ಲು. ಗೊತ್ತಿಲ್ಲ ರೀ, ನಾನೇ ಜಾಸ್ತಿ ನೋಡಿಲ್ಲ ಅವ್ರನ್ನ ಅಂದ. ಜಾಸ್ತಿ ನೋಡಿಲ್ಲ ಅಂದರೆ ಏನರ್ಥ, ಅವ್ರನ್ನ ನೋಡಿದ್ದೀರಾ ಅಂತ ಕೇಳಿದ್ಲು. ಹೀನಾ ಅತ್ತೆ ನೋಡೋಕೆ ಹೋದ್ಲು. ಮುಂದೆ ಏನಾಗುತ್ತೆ, ಹರ್ಷದ್ಗೆ ಎಚ್ಚರ ಆಗುತ್ತಾ, ಇಲ್ಲ ಹರ್ಷದ್ನ ನೋಡಿ ಹೀನಾಗೆ ಎಲ್ಲ ನೆನಪಾಗುತ್ತಾ? ಈ ಕಡೆ ನಮ್ಮ ಕವಿತಾ ಹಾಗೆ ಅಮರ್ ಕಥೆ ಏನು, ಇದನ್ನೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ಪ್ರೀತಿ ನಿಮ್ಮ ಚಾನಲಿನಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವೀಡಿಯೋಸ್ನ ಶೇರ್ ಮಾಡಿ.